ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಲಿಯೋಣ. ಈ ವಿಡಿಯೋದಲ್ಲಿ ನಾವು ಬೈನರಿ ಸಿಸ್ಟಮ್ ಅಂಡ್ ಕಂಪ್ಯೂಟರ್ಸ್ ಅಂದ್ರೆ ಏನು ಅಂತ ನೋಡೋಣ. ಬನ್ನಿ. ಈ ವಿಡಿಯೋ ಬಂದ್ಬಿಟ್ಟು ಪ್ರೋಗ್ರಾಮಿಂಗ್ ಮೈಂಡ್ಸೆಟ್ ಎನ್ನುವ ಕಲಿಯೋಣ ಕೋರ್ಸ್ನ ಒಂದು ಭಾಗ. ನೀವು ಈ ಕೋರ್ಸಲ್ಲಿ ಬರುವ ಎಲ್ಲಾ ವಿಡಿಯೋಸ್ನು ಕಂಪ್ಲೀಟ್ ಮಾಡಿದ್ರೆ ಪ್ರೋಗ್ರಾಮಿಂಗ್ ಮೈಂಡ್ಸೆಟ್ ನ ಓವರ್ ಆಲ್ ಪಿಕ್ಚರ್ ಬಂದು ಕ್ಲಾರಿಟಿ ಸಿಗುತ್ತೆ. ಈ ವಿಡಿಯೋದಲ್ಲಿ ನಾವು ಬೈನರಿ ಸಿಸ್ಟಮ್ ಅಂದ್ರೆ ಏನು, ಕಂಪ್ಯೂಟರ್ಸ್ ಅದನ್ನ ಯಾವ ತರ ಅರ್ಥ ಮಾಡ್ಕೊಳ್ಳುತ್ತೆ ಅಂತ ತಿಳ್ಕೊಳ್ತೀವಿ. ನಂತರ ಫರ್ಮ್ ವೇರ್ ಅಂದ್ರೆ ಏನು, ಎಸ್ಪೆಷಲಿ ಬಯೋಸ್ ಹೇಗೆ ವರ್ಕ್ ಆಗುತ್ತೆ ಅಂತ ಕಲಿತೀವಿ. ಕೊನೆಯದಾಗಿ ಮೆಮೊರಿ ಅಂದ್ರೆ ಏನು ಮತ್ತು ಅದನ್ನ ಯಾವ ತರ ಅಳತೆ ಮಾಡ್ತಾರೆ ಕಂಪ್ಯೂಟರ್ ವರ್ಲ್ಡ್ ಅಲ್ಲಿ ಅಂತ ಕಲಿಯೋ ಪ್ರಯತ್ನ ಮಾಡ್ತೀವಿ. ಮೊದಲನೇದಾಗಿ ಬೈನರಿ ಸಿಸ್ಟಮ್ ಅಂದ್ರೆ ಏನು ಅಂತ ನೋಡೋದಕ್ಕೆ ಮುಂಚೆ ಡೆಸಿಮಲ್ ಸಿಸ್ಟಮ್ ಅಂದ್ರೆ ಏನು ಅಂತ ನೋಡೋಣ ಬನ್ನಿ. ಯಾಕಂದ್ರೆ ನಾವು ಈ ರಿಯಲ್ ವರ್ಲ್ಡ್ ಅಲ್ಲಿ ಯೂಸ್ ಮಾಡುವಂತ ಒಂದು ಸಿಸ್ಟಮ್ ಬಂದು ಡೆಸಿಮಲ್ ಸಿಸ್ಟಮ್. ಫಾರ್ ಎಕ್ಸಾಂಪಲ್, ನೀವು ಅಂಗಡಿಗೆ ಹೋದಾಗ ಅಕ್ಕಿ ತರಬೇಕು ಅಂತ ಅನ್ಕೊಳ್ಳಿ. ಅವಾಗ ಏನಂತ ಕೇಳ್ತೀರಾ? ಸರ್, ಒಂದು 5 kg ಅಕ್ಕಿ ಕೊಡಿ ಅಥವಾ 3 kg ಅಕ್ಕಿ ಕೊಡಿ ಅಂತ ಕೇಳ್ತೀರಾ. ಅಥವಾ ಪೆಟ್ರೋಲ್ ಹಾಕ್ಸ್ಕೊಳಕ್ ಹೋದಾಗ 5 ಲೀಟರ್ ಪೆಟ್ರೋಲ್ ಹಾಕಿ ಅಥವಾ 500 ರೂಪಾಯಿ ಪೆಟ್ರೋಲ್ ಹಾಕಿ ಅಂತ ಹೇಳ್ತಿರಲ್ಲ. ಈ ಎಲ್ಲಾ ನಂಬರ್ಸ್ ನಾವು ಫಾಲೋ ಮಾಡ್ತಾ ಇರೋದು ಡೆಸಿಮಲ್ ಸಿಸ್ಟಮ್ ಅಂತ. ಅರ್ಥ, ಈ ಸಿಸ್ಟಮ್ ಅಲ್ಲಿ 10 ನಂಬರ್ಸ್ ಇರತ್ತೆ, ರೇಂಜಿಂಗ್ ಫ್ರಮ್ 0 to 9. ಈ 10 ನಂಬರ್ ಯೂಸ್ ಮಾಡ್ಕೊಂಡು ನೀವು ಯಾವುದೇ ಒಂದು ನಂಬರ್ನ ಡಿರೈವ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ 225 ಅಂದ್ರೆ ಅರ್ಥ ಏನು? 225 ಇಲ್ಲಿ ಇರೋ 10 ಡಿಜಿಟ್ ಅಲ್ಲೇ ಯೂಸ್ ಮಾಡಿ ಕ್ರಿಯೇಟ್ ಮಾಡಿರ್ತೀರಾ. ಎಂತ ದೊಡ್ಡ ನಂಬರ್ ತಗೊಳ್ಳಿ, ಫಾರ್ ಎಕ್ಸಾಂಪಲ್ 1,25,363 ಅಂತ ತಗೊಂಡ್ರು ಅಲ್ಲಿ ಬರೋ ಎಲ್ಲಾ ಡಿಜಿಟ್ಸು ಈ 10ರಲ್ಲೇ ಇರುತ್ತೆ. ಸೊ ಈ ತರ ಸಿಸ್ಟಮ್ ನಾವು ರಿಯಲ್ ಟೈಮ್ ಅಲ್ಲಿ ಯೂಸ್ ಮಾಡೋದ್ರಿಂದ ಇದನ್ನ ಡೆಸಿಮಲ್ ಅಂತ ಕರೀತಾರೆ. ಡೆಸಿ ಅಂದ್ರೆ 10. ಈ ಸಿಸ್ಟಮ್ ನಮ್ಗೆಲ್ಲಾರ್ಗೂ ಒಪ್ಪತ್ತೆ. ಯಾಕಂದ್ರೆ ನಾವು ಯಾರ ಒಂದು ನಂಬರ್ 23 ಅಂದ್ರೆ ನಾವು ಪ್ರೋಸೆಸ್ ಮಾಡ್ಕೊಂತೀವಿ, 50 ಅಂದ್ರೆ ಅರ್ಥ ಮಾಡ್ಕೊಂತೀವಿ. ಆದ್ರೆ ಕಂಪ್ಯೂಟರ್ಸ್ಗೆ ಈ ತರ ನಂಬರ್ಸ್ ಅರ್ಥ ಆಗಲ್ಲ. ಯಾಕಂದ್ರೆ ನಾವು ಮನುಷ್ಯರು ಇಂಟೆಲಿಜೆಂಟ್ ಬೀಯಿಂಗ್ಸ್, ನಾವು ಇಂಥದನ್ನೆಲ್ಲ ನಮ್ ಬ್ರೈನ್ ಪ್ರೋಸೆಸ್ ಮಾಡತ್ತೆ. ಬಟ್ ಕಂಪ್ಯೂಟರ್ ಬಂದ್ಬಿಟ್ಟು ಒಂದು ಬೇಸಿಕ್ ಚಿಪ್ ಅಂತ ಅನ್ಕೊಳ್ಳಿ. ಅದು ನಾವು ಏನ್ ಹೇಳ್ಕೊಡ್ತೀವೋ ಅದನ್ನ ಕಲಿತಾ ಹೋಗುತ್ತೆ. ನಿಮಗೆ ಸಿಂಪಲ್ ಆಗಿ ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ, ಕಂಪ್ಯೂಟರ್ನ ಒಂದು ಕುದುರೆಗೋ ಒಂದು ಆನೆಗೋ ಹೋಲಿಸ್ಕೊಳ್ಳಿ. ಅದನ್ನ ನೀವು ಯಾವ ತರ ಪಳಗಿಸ್ತೀರಾ ಅಂದ್ರೆ, ಇವಾಗ ಒಂದು ಕುದುರೆಗ ನೀವು ಹೇಳ್ದಂಗೆ ಕೇಳ್ಬೇಕು ಅಂದ್ರೆ ಅದಕ್ಕೆ ತಕ್ಕ ಹಾಗೆ ನೀವು ಟ್ರೈನ್ ಮಾಡ್ತಾ ಹೋಗ್ತೀರಾ. ಆಮೇಲೆ ನೀವು ಕೊಡೋ ಸಿಗ್ನಲ್ ನೋಡ್ಕೊಂಡು ಅದ್ರ ತಕ್ಕಂಗೆ ಮಾಡತ್ತೆ. ಫಾರ್ ಎಕ್ಸಾಂಪಲ್, ಬೇಸಿಕ್ ಆಗಿ ಒಂದು ನಾಯಿ ಮರಿ ಇದೆ ಅಂತ ಅನ್ಕೊಳ್ಳಿ. ನಾಯಿ ಮರಿ ಶೇಕ್ ಹ್ಯಾಂಡ್ ಅಂತ ನೀವು ಟ್ರೈನಿಂಗ್ ಕೊಟ್ಟಾಗ ಆ ಶೇಕ್ ಹ್ಯಾಂಡ್ ಅನ್ನೋ ಪದ ಕೇಳಿ ಅದು ಅದ್ರ ಒಂದ್ ಕಾಲ್ನ ಎತ್ಬೋದು, ಅಥವಾ ಸಿಟ್ ಡೌನ್ ಅಂದ್ರೆ ಅದು ಕೂತ್ಕೋಬಹುದು. ಈ ತರ ಒಂದ್ ನಾಯಿನ ನೀವು ಯಾವ ತರ ಟ್ರೈನ್ ಮಾಡ್ತೀರಾ ಅದೇ ತರ ನೀವು ಕಂಪ್ಯೂಟರ್ನ ಕೂಡ ಟ್ರೈನ್ ಮಾಡ್ಬೇಕಾಗತ್ತೆ. ಬಟ್ ಒಂದ್ ಅಂಶ ನೀವು ತಿಳ್ಕೊಬೇಕು ಅಂದ್ರೆ, ಕಂಪ್ಯೂಟರ್ ತುಂಬಾನೇ ಪೆದ್ ಮುಂಡೆದು, ಅದಕ್ಕೆ ಏನು ಅರ್ಥ ಆಗಲ್ಲ. ನಾವು ಅದನ್ನ ಕರೆಕ್ಟ್ ಆಗಿ ಟ್ರೈನ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಬೈನರಿ ಸಿಸ್ಟಮ್ ಅಂತ ಕನ್ಸಿಡರ್ ಮಾಡಿದ್ರೆ ಕಂಪ್ಯೂಟರ್ಸ್ ಅರ್ಥ ಆಗದೆ ಎರಡೇ ಎರಡು ಲಾಜಿಕ್, ಐದರ್ ಎಸ್ ಅಥವಾ ನೋ ಅಂತ. ಸೊ ಇದನ್ನ ಬೈನರಿ ಅಂತಾರೆ. ಬೈನರಿ ಅಂದ್ರೆ ಎರಡೇ ಪಾಸಿಬಿಲಿಟಿ ಇರಕ್ ಸಾಧ್ಯ, ಒಂದು ಎಸ್ ಅಥವಾ ನೋ. ಅದನ್ನ 1 ಬಿಟ್ ಅಲ್ಲಿ ಕನ್ಸಿಡರ್ ಮಾಡ್ತೀರಾ ಅಂತ ಅನ್ಕೊಳ್ಳಿ. ಸೊ ಈ ವ್ಯಾಲ್ಯೂ ಆನ್ಸರ್ ಬಂದ್ಬಿಟ್ಟು ಎಸ್ ಅಂತ ಇರತ್ತೆ ಅಥವಾ ನೋ ಅಂತ ಇರತ್ತೆ. ನೀವು ಕಾಯಿನ್ ಟಾಸ್ ಮಾಡಿದಾಗ ನಿಮ್ಗೆ ಮೊದಲೇ ಗೊತ್ತಿರತ್ತೆ, ಕಾಯಿನ್ ಅಲ್ಲಿ ಹೆಡ್ ಅಂತ ಇದೆ, ಟೇಲ್ ಅಂತ ಇದೆ, ಬಟ್ ಔಟ್ಪುಟ್ ಬರೋದು ಒಂದೇ. ಅದೇ ತರನೇ ಕಂಪ್ಯೂಟರ್ ಅಲ್ಲಿ ನೀವು 1 ಬಿಟ್ ಅಂತ ಕನ್ಸಿಡರ್ ಮಾಡಿದ್ರೆ ಈ ವ್ಯಾಲ್ಯೂ ಬರೀ ಒಂದೇ ಒಂದು ರಿಸಲ್ಟ್ ಮಾತ್ರ ಪ್ರೋಸೆಸ್ ಮಾಡತ್ತೆ ಅಥವಾ ಸೇವ್ ಮಾಡ್ಕೊಳತ್ತೆ. ಫಾರ್ ಎಕ್ಸಾಂಪಲ್, ಇಟ್ ಕ್ಯಾನ್ ಬಿ ಟ್ರೂ ಅಂತ ಅಂದ್ರೆ ಅದೊಂದೇ 1 ಅನ್ನೋ ವ್ಯಾಲ್ಯೂನ ಕಂಪ್ಯೂಟರ್ ಸೇವ್ ಮಾಡ್ಕೊಳತ್ತೆ. ಅಥವಾ ಇಟ್ ಕ್ಯಾನ್ ಬಿ ಫಾಲ್ಸ್ ಅಥವಾ 0. ಫಾಲ್ಸ್ ಅಂದ್ರೂ ಒಂದೇ, ನೋ ಅಂದ್ರೂ ಒಂದೇ, 0 ಅಂದ್ರೂ ಒಂದೇ, ಟ್ರೂ ಅಂದ್ರೂ ಒಂದೇ, ಎಸ್ ಅಂದ್ರೂ ಒಂದೇ, 1 ಅಂದ್ರೂ ಒಂದೇ. ಸೊ ಕಂಪ್ಯೂಟರ್ಸ್ ಅರ್ಥ ಆಗದೆ ಬರೀ ಇದು ಒನ್ಸ್ ಅಂಡ್ ಝೀರೋಸ್ ಅನ್ನೋ ಭಾಷೆ. ಸೊ ನಾವು ಕಂಪ್ಯೂಟರ್ಗೆ ಏನೇ ಹೇಳ್ಬೇಕು ಅಂದ್ರೂ ನಾವು ಈ ಭಾಷೆಲೇ ಹೇಳ್ಬೇಕು. ಫಾರ್ ಎಕ್ಸಾಂಪಲ್ 100111100001111 ಅಂದ್ರೆ ಕಂಪ್ಯೂಟರ್ಗೆ ಅರ್ಥ ಆಗತ್ತೆ. ಆ ಕಂಪ್ಲೀಟ್ ಸೆಗ್ಮೆಂಟ್ ನಾನು ಏನ್ ಹೇಳಿದೆ ಅದು ಕಂಪ್ಯೂಟರ್ಗೆ ಏನೋ ಒಂದು ಮೀನಿಂಗ್ ಕನ್ವೆ ಆಗಿ ಅದಕ್ಕೆ ಏನ್ ಮಾಡ್ಬೇಕು ಅಂತ ನಾವು ಮುಂಚೆನೆ ಹೇಳಿರ್ತೀವಲ್ಲ, ಅದನ್ನ ನಾವು ಪ್ರೋಗ್ರಾಮಿಂಗ್ ಅಂತ ಕರಿತೀವಿ. ಸೊ ನಾವು ಪ್ರೋಗ್ರಾಮ್ ಏನ್ ಮಾಡ್ತಾ ಇದೀವಿ ಅಂದ್ರೆ
ಈ ಒನ್ಸ್ ಅಂಡ್ ಝೀರೋಸ್ ನ ಯಾವ ತರ ಕಂಪ್ಯೂಟರ್ಗೆ ತಲುಪಿಸೋದು ಅನ್ನೋದನ್ನ ಡೆವಲಪ್ ಮಾಡೋದನ್ನೇ ಪ್ರೋಗ್ರಾಮಿಂಗ್ ಅಂತ ಕರೆಯೋದು. ಸೊ ಈ ಪ್ರೋಗ್ರಾಮಿಂಗ್ ನ ನಮ್ಗೆ ಅರ್ಥ ಆಗ್ಬೇಕು ಅಂದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಈ ಬೈನರಿ ಸಿಸ್ಟಮ್ ಹೇಗೆ ವರ್ಕ್ ಆಗತ್ತೆ ಅಂತ ನಾವು ತಿಳ್ಕೊಂಡಿರ್ಬೇಕು. ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಇವಾಗ ನಮ್ದೇ ಒಂದು ಭಟ್ರದ ಹೋಟ್ಲ್ ಇದೆ ಅಂತ ತಿಳ್ಕೊಳ್ಳಿ. ಅದನ್ನ ಫಸ್ಟ್ 1 ಬಿಟ್ ಹೋಟೆಲ್ ಅಂತ ನಾನು ಕರಿತೀನಿ. ಯಾಕಂದ್ರೆ ಆ ಹೋಟ್ಲಲ್ಲಿ ಅವ್ರು ತಯಾರು ಮಾಡೋದು ಒಂದೇ ಒಂದು ಐಟಮ್, ಇಡ್ಲಿ ಅಂತ. ಸೊ ಇದನ್ನ ನೀವು ಕಂಪ್ಯೂಟರ್ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಇಟ್ಸ್ ಎ 1 ಬಿಟ್ ಕಂಪ್ಯೂಟರ್. ಆ ಕಂಪ್ಯೂಟರ್ ಬರೀ ಒಂದೇ ಒಂದು ಇನ್ಫಾರ್ಮೇಶನ್ ಮಾತ್ರ ಸೇವ್ ಮಾಡ್ಕೊಳತ್ತೆ ಅಥವಾ ಪ್ರೋಸೆಸ್ ಮಾಡುತ್ತೆ. ಸೊ ಭಟ್ರ ಹೋಟ್ಲಲ್ಲಿ ಒಂದೇ ಒಂದು ಬೋರ್ಡ್ ಇದೆ. ಓಕೆ, ಆ ಬೋರ್ಡ್ ಅಲ್ಲಿ ನಾನು ಮುಂಚೆನೆ ಹೇಳ್ಬಿಟ್ಟಿದೀನಿ ಈ ಬೋರ್ಡ್ ಏನ್ ಇನ್ಫಾರ್ಮೇಶನ್ ಪ್ರೋಸೆಸ್ ಅಥವಾ ಸೇವ್ ಮಾಡುತ್ತೆ ಅಂದ್ರೆ ಆ ಹೋಟ್ಲಲ್ಲಿ ಇಡ್ಲಿ ಇದ್ಯಾ ಅಥವಾ ಇಲ್ವಾ ಅಂತ. ಆ ಭಟ್ರು ಹೋಟ್ಲಿಗೆ ನಾನು ಹೋಗ್ತೀನಿ ಅಥವಾ ಯಾರ ಕಸ್ಟಮರ್ ಬಂದ್ರು ಅಂದ್ರೆ ಈ ಬೋರ್ಡ್ ನೋಡಿದ್ರೆ ಅವ್ರಿಗೆ ಅರ್ಥ ಆಗ್ಬೇಕು ಆ ಹೋಟ್ಲಲ್ಲಿ ಇಡ್ಲಿ ಇದ್ಯಾ ಅಥವಾ ಇಲ್ವಾ ಅಂತ. ಸೊ ಈ ಬೋರ್ಡ್ ಮೇಲೆ ಏನೇನ್ ವ್ಯಾಲ್ಯೂಸ್ ಬರಿಬಹುದು ಇವಾಗ ನಾನು? ಮೊದಲನೇದಾಗಿ ಇಡ್ಲಿ ಇತ್ತು ಅಂದ್ರೆ ಎಸ್ ಅಂತ ಈ ಬೋರ್ಡ್ ನ ನಾನು ಫಿಲ್ ಮಾಡ್ಬೋದು, ಅಥವಾ ಇಡ್ಲಿ ಖಾಲಿ ಆಗೋಗಿದ್ರೆ ನೋ ಅಂತ ಬರಿಬಹುದು. ಸೊ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಈ ಬೋರ್ಡ್ ಮೇಲೆ ಐದರ್ ಎಸ್ ಅಂತ ಇರತ್ತೆ ಅಥವಾ ನೋ ಅಂತ ಇರತ್ತೆ. ಎಸ್ ಅಂದ್ರೆ 1, ನೋ ಅಂದ್ರೆ 0 ಕಂಪ್ಯೂಟರ್ ಭಾಷೆಯಲ್ಲಿ. ಸೊ ನಮ್ ಯಾರ ಕಸ್ಟಮರ್ಸ್ ಅದನ್ನ ಬೋರ್ಡ್ ನೋಡಿದ ತಕ್ಷಣ ನಾವು ಅರ್ಥ ಮಾಡ್ಕೊಂತೀವಿ ಇವಾಗ ಬೋರ್ಡ್ ಈ ಸ್ಟೇಟ್ ಅಲ್ಲಿ ಇತ್ತು ಅಂದ್ರೆ ಇಡ್ಲಿ ಇಲ್ಲ ಭಟ್ ಹೋಟ್ಲಲ್ಲಿ ಅಂತ, ಅದೇ ಈ ಸ್ಟೇಟ್ ಅಲ್ಲಿ ಇತ್ತು ಅಂದ್ರೆ ಇಡ್ಲಿ ಇನ್ನ ಇದೆ ಅಂತ. ಸೊ ಇದರಿಂದ ನಮ್ಗೆ ಏನ್ ಅರ್ಥ ಆಯ್ತು? ಈ ಬೈನರಿ ಸಿಸ್ಟಮ್ ಅಲ್ಲೆಲ್ಲ ಬರೋದು ಬೇಸ್ 2. ಆಮೇಲೆ ಇಲ್ಲಿ ಎಷ್ಟು ಬಿಟ್ ಇದೆ? ಒಂದೇ ಒಂದು ಬಿಟ್ ಅಲ್ವಾ? ಸೊ ಇಟ್ ಈಸ್ 2 to the power of 1 is equal to 2 ಪಾಸಿಬಿಲಿಟೀಸ್. ಈ ಒಂದು ಬೋರ್ಡ್ ಅಲ್ಲಿ ಎಷ್ಟು ಪಾಸಿಬಿಲಿಟೀಸ್ ಇದೆ ಅಂತ ನಾವು ಕಂಡುಹಿಡಬೇಕಂದ್ರೆ ದಿಸ್ ಇಸ್ ದ ಫಾರ್ಮುಲಾ. ಆಸ್ ಇಟ್ ಇಸ್ ಅ ಬೈನರಿ ಸಿಸ್ಟಮ್ ಎವ್ರಿಥಿಂಗ್ ವುಡ್ ಬಿ ಬೇಸ್ ಆಫ್ 2. ಸೊ 2 ನ ಕಾಮನ್ ಆಗಿ ಇಟ್ಕೊಳ್ಳಿ. ಇಲ್ಲಿ ಎಷ್ಟು ಬಿಟ್ ಇದೆ? ಒಂದೇ ಒಂದು ಬಿಟ್ ಇದೆ. ಸೊ 2 to the power of 1 ಅಂದ್ರೆ 2. ಸೊ ಈ ಬೋರ್ಡ್ ಅಲ್ಲಿ 2 ಪಾಸಿಬಿಲಿಟಿನ ನಾವು ಹ್ಯಾಂಡಲ್ ಮಾಡಬಹುದು. ಹೋಟೆಲ್ ಎಕ್ಸಾಂಪಲ್ ಇಡ್ಲಿ ಇದ್ಯಾ ಅಥವಾ ಇಲ್ವಾ ಅಂತ. ಬಟ್ ಇನ್ನೊಂದು ಭಟ್ರು ಹೋಟ್ಲಲ್ಲಿ 2 ಐಟಮ್ ಮಾಡ್ತಾರೆ ಅಂತ ಅನ್ಕೊಳ್ಳೋಣ ನಾವು. ಇಡ್ಲಿ ಜೊತೆಗೆ ವಡೆ ಮಾಡ್ತಾರೆ. ಸೊ ಇವಾಗ ಯಾರ ಕಸ್ಟಮರ್ ಹೋದ ಅಂದ್ರೆ ಅವನಿಗೆ ಎರಡರದ್ದು ಇನ್ಫಾರ್ಮೇಶನ್ ಬೇಕು, ಲೈಕ್ ಇಡ್ಲಿ ಇದೆಯಾ ವಡೆ ಇದೆಯಾ ಅಥವಾ ಅದ್ರ ಸ್ಟೇಟ್ ಏನು ಅಂತ. ಸೊ ಹೋಟ್ಲ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಮುಂಚೆನೆ 2 ಬಿಟ್ಗೆ ಅಸೈನ್ ಮಾಡ್ಬಿಡ್ತಾರೆ. ಈ ಬಿಟ್ಟು ಇಡ್ಲಿ ಇನ್ಫಾರ್ಮೇಶನ್ ನ ತೋರಿಸುತ್ತೆ, ಈ ಬಿಟ್ಟು ವಡೆ ಇನ್ಫಾರ್ಮೇಶನ್ ನ ತೋರಿಸುತ್ತೆ ಅಂತ ಬರ್ದಿಟ್ಬಿಟ್ಟಿದ್ದಾರೆ. ಸೊ ಇಲ್ಲಿ ಎಷ್ಟು ಪಾಸಿಬಿಲಿಟೀಸ್ ಆಗತ್ತೆ ಅಂತ ನೋಡೋಣವಾ? ಮೊದಲನೇದಾಗಿ ವಡೆನೂ ಖಾಲಿ ಆಗೋಗಿದೆ, ಇಡ್ಲಿನೂ ಖಾಲಿ ಆಗೋಗಿದೆ ಅಂದ್ರೆ ಬೋರ್ಡ್ ಮೇಲೆ ಎನ್ ನೋ ನೋ ಅಂತ ಬರ್ದಿರ್ತಾರೆ. ಇವಾಗ ಯಾರೇ ಕಸ್ಟಮರ್ ಬಂದು ನೋಡ್ದ ಬೋರ್ಡ್ ನ ಅಂದ್ರೆ ಓಕೆ ಈ ಹೋಟ್ಲಲ್ಲಿ ವಡೆನೂ ಖಾಲಿ ಇಡ್ಲಿನೂ ಖಾಲಿ ಅನ್ಬೋದು. ಅಥವಾ ವಡೆ ಖಾಲಿ ಆಗಿದೆ ಇಡ್ಲಿ ಇರ್ಬೋದು ಅಲ್ವಾ? ಈ ತರನೂ ಒಂದು ಪಾಸಿಬಿಲಿಟಿ ಇರುತ್ತೆ. ಸೊ ಅವಾಗ ವಡೆ ಬೋರ್ಡ್ ಅಲ್ಲಿ ಎನ್ ಅಂತ ಬರ್ದಿರ್ತಾರೆ, ಇಡ್ಲಿ ಬೋರ್ಡ್ ಅಲ್ಲಿ ವೈ ಅಂತ ಬರ್ದಿರ್ತಾರೆ. ಇಟ್ ಇಸ್ ಸೇಮ್ ಆಸ್ 0 and 1. ಇನ್ನೊಂದು ಪಾಸಿಬಿಲಿಟಿ ಏನು ಅಂದ್ರೆ ವಡೆ ಇರ್ಬೋದು ಇಡ್ಲಿ ಖಾಲಿ ಆಗಿರ್ಬೋದು. ಸೊ ಅವಾಗ 1 and 0 ಅಂದ್ರೆ ಎಸ್ ನೋ ಅಂತ ಬರ್ದಿರ್ತಾರೆ. ಅದೃಷ್ಟ ಚೆನ್ನಾಗಿತ್ತು ಅಂದ್ರೆ ವಡೆನೂ ಇರತ್ತೆ ಇಡ್ಲಿನೂ ಇರತ್ತೆ. ಅವಾಗ ಏನಂತ ಬರೀತಾರೆ? ವೈ ಅಂಡ್ ವೈ ಅಂದ್ರೆ ಎಸ್ ಅಂಡ್ ಎಸ್ ಅಥವಾ 1 and 1 ಅಂತ ಬರ್ದಿರ್ತಾರೆ. ಸೊ ಯಾವ್ದೇ ಒಂದು ಕಸ್ಟಮರ್ ಬಂದು ನೋಡ್ದ ಅಂದ್ರೆ ಅದನ್ನ ಓಕೆ ಇವಾಗಿನ ಈ ಹೋಟ್ಲಲ್ಲಿ ಸ್ಟೇಟ್ ಏನು ಅಂದ್ರೆ ಇಡ್ಲಿನೂ ಸಿಗತ್ತೆ ವಡೆನೂ ಸಿಗತ್ತೆ ಅಂತ. ಸೊ ದಿಸ್ ಇಸ್ ದ ಪ್ರೊಸೆಸಿಂಗ್. ಸೊ ಈ ಬೋರ್ಡ್ ನಮ್ಗೆ ಏನ್ ಅಂತ ಹೆಲ್ಪ್ ಮಾಡ್ತಾ ಇದೆ? ನಾನು ಹೋಗ್ಬಿಟ್ಟು ಭಟ್ರನ್ನ ಕೇಳಕ್ ಮುಂಚೆನೆ ಬೋರ್ಡ್ ನಮ್ಗೆ ಹೆಲ್ಪ್ ಮಾಡ್ತಾ ಇದೆ. ನೋಡಿದ ತಕ್ಷಣ ಏನ್ ಇನ್ಫಾರ್ಮೇಶನ್ ಅಂತ. ಇದೇ ಕೆಲಸನ ನಮ್ ಕಂಪ್ಯೂಟರ್ಸ್ ಕೂಡ ನಮ್ಗೆ ಹೆಲ್ಪ್ ಮಾಡೋದು. ಸೊ ಕಂಪ್ಯೂಟರ್ ಇಸ್ ಅವರ್ ವರ್ಕರ್ ಕೈಂಡ್ ಆಫ್ ಎ ಥಿಂಗ್. ನಮ್ಗ ಕೆಲ್ಸದವನು ಕಂಪ್ಯೂಟರ್, ನಾವು ಹೇಳೋದನ್ನ ಮಾಡತ್ತೆ. ಇಲ್ಲಿ ಬೋರ್ಡ್ ಮಾಡ್ತಾ ಇರೋ ಕೆಲ್ಸಾನೇ ನಮ್ಗೆ ಕಂಪ್ಯೂಟರ್ ಮಾಡೋ ಅಂತದ್ದು. ಸೊ ಇಲ್ಲಿ ಎಷ್ಟು ಪಾಸಿಬಿಲಿಟಿ ಬಂತು? ನಾವು ಅದೇ ಫಾರ್ಮುಲಾ ಯೂಸ್ ಮಾಡಿದ್ರೆ ಸೊ ದಿಸ್ ಇಸ್ ಬೇಸ್ 2. ಸೊ 2 ಕಾಮನ್ ಆಯ್ತು. ಇಲ್ಲಿ ಎಷ್ಟು ಬಿಟ್ಸ್ ಇದೆ? ವಡೆಗೊಂದು ಇಡ್ಲಿಗೊಂದು ಅಂದ್ರೆ 2 ಬಿಟ್ಸ್ ಇದೆ. 2 to the power of 2 ಅಂದ್ರೆ 4 ಪಾಸಿಬಿಲಿಟೀಸ್ ಬಂತು. ಆ 4 ಪಾಸಿಬಿಲಿಟೀಸ್ ಏನು ಅಂತ ನಾವು ಆಲ್ರೆಡಿ ನೋಡಿದೀವಿ. ಸೊ ಒಂದೊಂದು ಬಿಟ್ ನಾವು ಆಡ್ ಮಾಡ್ತಾ ಇದ್ದಾಗ್ಲೂ ಪ್ರೊಸೆಸಿಂಗು ಜಾಸ್ತಿ ಆಗ್ತಾ ಇದೆ ಅಲ್ವಾ? ಇವಾಗ ಹೋಟ್ಲವ್ರು ಅನ್ಕೊಂತಾರೆ ನನ್ಗೆ 2 ಐಟಮ್ ಅಲ್ಲ, ನಾನು 3ನೇ ಐಟಮ್ ಇಂಟ್ರೊಡ್ಯೂಸ್ ಮಾಡ್ತಾ ಇದೀನಿ, ಯಾವುದು? ದೋಸೆ ಅಂತ. ಸೊ ಅವಾಗ ಏನಾಗತ್ತೆ? ಯಾವ ತರ ಪಾಸಿಬಿಲಿಟೀಸ್ ಬರುತ್ತೆ ಅಂದ್ರೆ ನೋಡಿ ಇಲ್ಲಿ ತೋರಿಸಿದಿನಲ್ಲ, ಇಷ್ಟು ಪಾಸಿಬಿಲಿಟೀಸ್ ಅಲ್ಲಿ ಯಾವ್ದೋ ಒಂದು ಪಾಸಿಬಿಲಿಟಿಲಿ ಆ ಹೋಟ್ಲವರು ಯಾವಾಗ್ಲೂ ಇರ್ತಾರೆ ಅಂತ ಅರ್ಥ. ಫಾರ್ ಎಕ್ಸಾಂಪಲ್ ಇವಾಗ ನಾವು 0 1 1 ಅಂತ ಆ ಬೋರ್ಡ್ ಮೇಲೆ ಬರ್ದಿದೆ ಅಂತ ಅನ್ಕೊಳ್ಳೋಣ. ಅವಾಗ ಏನ್ ಅರ್ಥ ಆಗತ್ತೆ? 0 ಈ ಫಸ್ಟ್ ಡಿಜಿಟ್ ಕರೆಸ್ಪಾಂಡ್ಸ್ ಟು ದೋಸೆ. ದೋಸೆಯಲ್ಲಿ 0 ಇದೆ ಅಂದ್ರೆ ಅರ್ಥ ದೋಸೆ ಖಾಲಿ ಆಗಿದೆ ಅಂತ. ವಡೆಯಲ್ಲಿ 1 ಇದೆ ಅಂದ್ರೆ ವಡೆ ಇನ್ನ ಇದೆ. ಇಡ್ಲಿಲಿ 1 ಇದೆ ಅಂದ್ರೆ ಇಡ್ಲಿ ಇನ್ನ ಇದೆ.
ಸೊ ಯಾರು ಕಸ್ಟಮರ್ ಬಂದ್ಬಿಟ್ಟು 011 ಅನ್ನೋ ಸ್ಟೇಟಸ್ ನೋಡಿದಾನೆ ಅಂದ್ರೆ ಅವನಿಗೆ ದೋಸೆ ಖಾಲಿಯಾಗಿ ಹೋಗಿದೆ, ವಡೆ ಮತ್ತೆ ಇಡ್ಲಿ ಇನ್ನ ಹೋಟ್ಲಲ್ಲಿ ಇದೆ ಅಂತ ಇನ್ಫಾರ್ಮೇಶನ್ ಕನ್ವೆ ಆಯ್ತಲ್ಲ. ಸೊ ಅವ್ನ್ ಮತ್ತೆ ಹೋಗಿ ಭಟ್ರನ್ನ ಕೇಳೋದ್ ಬೇಕಾಗಿಲ್ಲ, ಭಟ್ರು ಈ ತರ ಒಂದು ಬೋರ್ಡ್ ನ ಮಾಡಿ ಬೋರ್ಡ್ ನಮ್ಗೆ ಕನ್ವೆ ಮಾಡ್ತಾರೆ. ಅಂದ್ರೆ ಈ ಬೋರ್ಡ್ ನಮ್ ಕಂಪ್ಯೂಟರ್ ತರ ವರ್ಕ್ ಆಗ್ತದೆ ಅವ್ರಿಗೆ, ಅಂದ್ರೆ ವರ್ಕರ್ ತರ ಅವ್ರು ಹೇಳಿದ ಕೆಲಸನ ಈ ಬೋರ್ಡ್ ಕಂಪ್ಲೀಟ್ ಮಾಡ್ತಾ ಇದೆ ಅಂತ ಆಯ್ತು. ಅದೇ ಇವಾಗ ಬೋರ್ಡ್ ಅಲ್ಲಿ 110 ಅಂತ ಇದ್ರೆ ಏನರ್ಥ, 1 ಈ ದೋಸೆ ಕರೆಸ್ಪಾಂಡ್ ಆಗಿದೆ, ಸೊ ದೋಸೆ ಇದೆ, ವಡೆ ಇದೆ, ಇಡ್ಲಿ ಖಾಲಿ ಆಗಿದೆ ಅಂತ. ಸೊ ಈ ತರ ಒಂದ್ ಕಂಪ್ಯೂಟರು ಈ ತರ ಡಿಫ್ರೆಂಟ್ ಸ್ಟೇಟ್ ನ ಸೇವ್ ಮಾಡ್ಕೊಂಡು ವರ್ಕರ್ ತರ ಕೆಲಸ ಮಾಡಕ್ಕೆ ಶುರು ಮಾಡುತ್ತೆ. ಸೊ ಈ ಫಾರ್ಮುಲಾ ನಾವು ಅಪ್ಲೈ ಮಾಡಿದ್ರೆ ಇಲ್ಲಿ ಎಷ್ಟು ಪಾಸಿಬಿಲಿಟೀಸ್ ಇದೆ. ಸೊ ದಿಸ್ ಇಸ್ ಬೇಸ್ 2, ಕಂಪ್ಯೂಟರ್ಗೆ ಅರ್ಥ ಆಗದೆ 2 ಅಲ್ವಾ, ಸೊ ಬೇಸ್ 2 ಅಂತ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಎಷ್ಟು ಬಿಟ್ಸ್ ಇದೆ ಅಂದ್ರೆ ಇಡ್ಲಿ, ವಡೆ, ದೋಸೆ ಅಂದ್ರೆ 3 ಬಿಟ್ಸ್ ಯೂಸ್ ಮಾಡಿದಿರ ನೀವು. ಸೊ 2 to the power of 3 ಅಂದ್ರೆ 8 ಪಾಸಿಬಿಲಿಟಿ. ಈ 8 ಸ್ಟೇಟ್ ಅಲ್ಲಿ ಯಾವುದೇ ಒಂದು ಸ್ಟೇಟ್ ಅನ್ನು ಬೇಕಾದ್ರೂ ಈ ಕಂಪ್ಯೂಟರು ಅಥವಾ ಈ ಬೋರ್ಡ್ ಸಿಸ್ಟಮ್ 3 ಬಿಟ್ ಬೋರ್ಡ್ ಕನ್ವೆ ಮಾಡತ್ತೆ, ಅಂದ್ರೆ ಜನರಿಗೆ ಹೇಳತ್ತೆ, ಪ್ರೊಸೆಸಿಂಗ್ ಮಾಡತ್ತೆ ಅಂತ ಅರ್ಥ. ನೀವು ಇಲ್ಲಿ ಒಂದು ಗಮನಿಸಬೇಕಾಗಿರೋದು, ಒಂದೊಂದು ಬಿಟ್ ಆಡ್ ಮಾಡ್ತಾ ಇದ್ದಾಗೆ ನಮ್ಗೆ ಪಾಸಿಬಿಲಿಟೀಸು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಇವಾಗ 3 ಇರೋ ಕಡೆ 4 ಹಾಕಿದ್ರೆ 2 to the power of 4 16 ಆಗತ್ತೆ, 5 ಹಾಕಿದ್ರೆ 32, 6 ಹಾಕಿದ್ರೆ 64. ಇದೇ ರೀತಿ ನೋಡಿ ಒಂದೊಂದು ಬಿಟ್ ಆಡ್ ಮಾಡ್ತಾ ಇದ್ದಂಗೆ ನಂಬರ್ ಆಫ್ ಪಾಸಿಬಿಲಿಟೀಸು ಡಬಲ್ ಆಗ್ತಾ ಹೋಗ್ತಾ ಇದೆ. ಇವತ್ತಿನ ರಿಯಲ್ ಟೈಮ್ ವರ್ಲ್ಡ್ ಅಲ್ಲಿ ನಮ್ಗೆ ಕಂಪ್ಯೂಟರ್ಸ್ ತೊಗೊಳಕ್ ಹೋದಾಗ ನೀವು ಕೇಳ್ತಾರೆ ಅಂಗಡಿಯವರು, ಸರ್ ನಿಮ್ಗೆ 32 ಬಿಟ್ ಕಂಪ್ಯೂಟರ್ ಬೇಕಾ 64 ಬಿಟ್ ಕಂಪ್ಯೂಟರ್ ಬೇಕಾ ಅಂತ. ಅಂದ್ರೆ ಅರ್ಥ, ಈ ಪವರ್ ಟು ದ ನಂಬರ್ ಇದೆಯಲ್ಲ ಅದು ಅಟ್ ಎ ಟೈಮ್ 64 ಬಿಟ್ಸ್ ಇರುತ್ತೆ ಅಥವಾ 32 ಬಿಟ್ಸ್ ಇರುತ್ತೆ. ಸೊ ಅಷ್ಟು ಪಾಸಿಬಿಲಿಟೀಸ್ ನ ಅಟ್ ಎ ಟೈಮ್ ಹ್ಯಾಂಡಲ್ ಮಾಡುವಂತ ಕಂಪ್ಯೂಟರ್ಸ್ ಬರುತ್ತೆ ಅಂತ. ಸೊ ಮೋರ್ ದ ಪ್ರೊಸೆಸಿಂಗ್ ಪವರ್ ಮೋರ್ ವುಡ್ ಬಿ ಇಟ್ ವುಡ್ ಬಿ ಸ್ಟ್ರಾಂಗರ್ ಅಂತ ಅರ್ಥ ಮಾಡ್ಕೊಳ್ಳಿ ಆ ಕಂಪ್ಯೂಟರ್ ನೀವು. ಸೊ ಇವಾಗ ನಮ್ಗೆ ಅರ್ಥ ಆಯ್ತು ಕಂಪ್ಯೂಟರ್ ಭಾಷೆ ಯಾವುದು, ಯಾವ ತರ ವರ್ಕ್ ಆಗತ್ತೆ, ಮತ್ತೆ ಅದ್ರಲ್ಲಿ ಯಾವ ತರ ಇನ್ಫಾರ್ಮೇಶನ್ ಸೇವ್ ಮಾಡ್ತೀವಿ ಅಂತ. ಬಟ್ ಅದಕ್ಕೆ ಆ 1s and 0 ಭಾಷೆನ ನಾವು ಪ್ರತಿ ಸಲ ಡೈರೆಕ್ಟ್ ಆಗಿ 1 0 0 1 1 ಆ ತರ ಹ್ಯಾಂಡಲ್ ಮಾಡೋದು ತುಂಬಾ ಕಷ್ಟ ಆಗತ್ತೆ. ಅದಕ್ಕೋಸ್ಕರನೇ ನಾವು ಡಿಫ್ರೆಂಟ್ ಟೆಕ್ನಿಕ್ಸ್ ನ ಯೂಸ್ ಮಾಡ್ತೀವಿ. ಅದ್ರಲ್ಲಿ ಕಾಮನ್ ಟರ್ಮಿನಾಲಜಿ ನೀವು ನೋಡೋದು ಹಾರ್ಡ್ವೇರ್, ಸಾಫ್ಟ್ವೇರ್ ಮತ್ತೆ ಫರ್ಮ್ವೇರ್ ಅಂತ. ಸೊ ಬೇಸಿಕಲಿ ಇದ್ರ ಡೆಫಿನೇಷನ್ ಏನು ಮತ್ತೆ ಇದ್ರ ನಡುವೆ ಇರುವ ಬೇಸಿಕ್ ಡಿಫ್ರೆನ್ಸ್ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಹಾರ್ಡ್ವೇರ್ ಅಂದ್ರೆ ಇಟ್ ಈಸ್ ಸಮಥಿಂಗ್ ರಿಯಲ್ ಅಂಡ್ ಫಿಸಿಕಲ್. ನೀವು ಕಂಪ್ಯೂಟರ್ ತಗೊಂಡು ಹೋದಾಗ ನಿಮ್ ಕಣ್ಣಲ್ಲಿ ಏನ್ ಕಾಣಿಸುತ್ತೆ, ನೀವು ಏನ್ ಮುಟ್ಟಕ್ ಆಗತ್ತೆ ಅದೆಲ್ಲ ಹಾರ್ಡ್ವೇರ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಅದೇ ಸಾಫ್ಟ್ವೇರ್ ಅಂದ್ರೆ ಇಟ್ ಈಸ್ ವರ್ಚುವಲ್ ಅಂಡ್ ಮೋರ್ ಆಫ್ ಲೈಕ್ ಇನ್ಫಾರ್ಮೇಶನ್ ಆರ್ ಇನ್ಸ್ಟ್ರಕ್ಷನ್. ಆ ಸಾಫ್ಟ್ವೇರ್ ನ ನೀವು ಮುಟ್ಟಕ್ಕಾಗಲ್ಲ, ಬಿಕಾಸ್ ಇಟ್ ಈಸ್ ನಾಟ್ ಫಿಸಿಕಲ್, ಅದು ನಿಮ್ಗೆ ಕಾಣಿಸುವಂತ ವಸ್ತು ಅಲ್ಲ. ಬಟ್ ನೀವು ಬರೆಯೋದು ಯಾವ ತರ ಇರತ್ತೆ ಅಂದ್ರೆ ಒಂದು ಇನ್ಫಾರ್ಮೇಶನ್ ಆಗಿರತ್ತೆ ಅಥವಾ ಇನ್ಸ್ಟ್ರಕ್ಷನ್ ಆಗಿರತ್ತೆ. ನೀವು ಆಗ್ಲೇ ಭಟ್ರು ಹೋಟ್ಲ್ ಎಕ್ಸಾಂಪಲ್ ತಗೊಂಡ್ರೆ ಆ ಬೋರ್ಡ್ ಅನ್ನೋದು ನಿಮಗೆ ಕಾಣಿಸ್ತಾ ಇದೆ, ಸೊ ದಟ್ ಈಸ್ ಎ ಹಾರ್ಡ್ವೇರ್. ಬಟ್ ಆ ಬೋರ್ಡ್ ಮೇಲೆ 1 ಅಥವಾ 0 ಅಥವಾ ಎಸ್ ಅಥವಾ ನೋ ಅಂತ ಬರೀತಿರಲ್ಲ ಇನ್ಫಾರ್ಮೇಶನ್ ಅಥವಾ ಇನ್ಸ್ಟ್ರಕ್ಷನ್, ಅದು ಸಾಫ್ಟ್ವೇರ್ ಅಂತ ಅರ್ಥ ಮಾಡ್ಕೊಳ್ಳಿ. ವಾಟ್ ಈಸ್ ಅ ಫರ್ಮ್ವೇರ್? ಫರ್ಮ್ವೇರ್ ಅಂದ್ರೆ ಸ್ಪೆಷಲ್ ಟೈಪ್ ಆಫ್ ಸಾಫ್ಟ್ವೇರ್ ಅಂತ ಅರ್ಥ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನೀವು ಯಾವ್ದೋ ಒಂದು ಕಂಪ್ಯೂಟರ್ ತಗೊಂಡ್ ಬಂದಿದ್ದೀರಾ ಅಂದ್ರೆ ನೀವು ಏನು ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಕ್ ಮುಂಚೆನೆ ಆ ಕಂಪ್ಯೂಟರ್ ಕೊಡ್ತಾನಲ್ಲ ಪ್ರೊವೈಡರ್, ಅವನೇ ಆ ಹಾರ್ಡ್ವೇರ್ ಯಾವ ತರ ವರ್ಕ್ ಆಗ್ಬೇಕು ಅನ್ನೋದಕ್ಕೆ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ನ ಬರ್ದಿಟ್ಟಿರ್ತಾನೆ. ಆ ಇನ್ಸ್ಟ್ರಕ್ಷನ್ಸ್ ನ ಬರ್ದಿರೋದನ್ನೇ ಫರ್ಮ್ವೇರ್ ಅಂತ ಕರೆಯೋದು. ಅದರಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಫರ್ಮ್ವೇರ್ ಯಾವುದು ಅಂದ್ರೆ ಬಯಾಸ್ ಅಂತ. ನೀವು ಕೇಳೇ ಇರ್ತೀರಾ ಬಯಾಸ್ ಅಂದ್ರೆ ಏನು, ಬಯಾಸ್ ಅಂದ್ರೆ ಏನು ಅಂತ. ಬಟ್ ಅದ್ರದ್ದು ಬೇಸಿಕ್ ಡೆಫಿನೇಷನ್ ಬಂದು ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಅಂತ. ಸೊ ಬಯಾಸ್ ಇಸ್ ಬೇಸಿಕಲಿ ಎ ಫರ್ಮ್ವೇರ್. ನಾನು ಹಾಗೆ ಹೇಳಿದ್ನಲ್ಲ, ಈ ಹಾರ್ಡ್ವೇರ್ ಕ್ರಿಯೇಟ್ ಮಾಡಿರ್ತಾರಲ್ಲ ಅವರೇ ಸಾಫ್ಟ್ವೇರ್ ನ ಹಾರ್ಡ್ವೇರ್ ಜೊತೆ ಕೊಡ್ತಾರಲ್ಲ, ಆ ತರದ್ದು ಒಂದು ಸಾಫ್ಟ್ವೇರ್ ಬಂದು ಬಯಾಸ್. ಸೊ ಇಟ್ ಈಸ್ ಕಾಲ್ಡ್ ಎ ಫರ್ಮ್ವೇರ್ ವಿಚ್ ಇಸ್ ಸೇವ್ಡ್ ಆನ್ ದ ಮದರ್ ಬೋರ್ಡ್. ಅದ್ರ ಕೆಲಸ ಏನು ಹಾಗಾದ್ರೆ ಅಂದ್ರೆ ಇಟ್ ಬೇಸಿಕಲಿ ಹೆಲ್ಪ್ಸ್ ಇನ್ ದ ಫಂಕ್ಷನಾಲಿಟಿ ಆಫ್ ಬೂಟಿಂಗ್. ನೀವು ಕಂಪ್ಯೂಟರ್ನ ಆನ್ ಮಾಡಿದ ತಕ್ಷಣ ಕಂಪ್ಯೂಟರ್ ಲೋಡ್ ಆಗಿ ನಿಮ್ಗೆ ಇನ್ಫಾರ್ಮೇಶನ್ ನ ತೋರ್ಸುತ್ತಲ್ವಾ, ಆ ಕೆಲಸ ಮಾಡೋದು ಬಂದ್ಬಿಟ್ಟು ಬಯಾಸ್ ಫರ್ಮ್ವೇರ್. ಇಟ್ ಕಮ್ಸ್ ಪ್ರೀ ಇನ್ಸ್ಟಾಲ್ಡ್ ಆನ್ ದ ಹಾರ್ಡ್ವೇರ್. ಸೊ ನೀವು ಕಂಪ್ಯೂಟರ್ ತಗೊಂಡ್ಮೇಲೆ ಅದು ನೀವು ಯಾವ್ದೋ ಒಂದು ಅಪ್ಲಿಕೇಶನ್, ಇವಾಗ ಮೊಬೈಲ್ ಅಲ್ಲಿ ಸಿಸ್ಟಮ್ ಅಲ್ಲಿ ಯಾವ್ದೋ ಒಂದು ಅಪ್ಲಿಕೇಶನ್, ಮ್ಯೂಸಿಕ್ ಅಪ್ಲಿಕೇಶನ್, ಗೇಮಿಂಗ್ ಅಪ್ಲಿಕೇಶನ್ ಹಾಕೊಳ್ಳೋ ತರ ನೀವು ಅದನ್ನ ಇನ್ಸ್ಟಾಲ್ ಮಾಡಲ್ಲ. ಆ ಹಾರ್ಡ್ವೇರ್ ತಗೊಂತಾ ಇದ್ದಾಗೆ ಅದ್ರ ಜೊತೆಗೆ ಅದು ಬಂದ್ಬಿಡತ್ತೆ.
ಅದ್ರ ಪ್ರೈಮರಿ ಕೆಲಸ ಏನು ಅಂದ್ರೆ ಇಟ್ ಹೆಲ್ಪ್ಸ್ ಇನ್ ದ ಡೇಟಾ ಫ್ಲೋ ಬಿಟ್ವೀನ್ OS ಅಂದ್ರೆ ಆಪರೇಟಿಂಗ್ ಸಿಸ್ಟಮ್. ಸೊ ದಿಸ್ ಇಸ್ ಒನ್ ಆಫ್ ದ ಮೇನ್ ಸಾಫ್ಟ್ವೇರ್. ನಿಮ್ಮ ಹಾರ್ಡ್ವೇರ್ ವರ್ಕ್ ಆಗಬೇಕು ಅಂದ್ರೆ ಇದು ಒನ್ ಆಫ್ ದ ಮೇನ್ ಸಾಫ್ಟ್ವೇರ್ ಆಪರೇಟಿಂಗ್ ಸಿಸ್ಟಮ್ ಅಂತ. ಇದು ಎಲ್ಲ ಬೇರೆ ಡಿವೈಸಸ್ ಇರುತ್ತಲ್ವಾ, ಅಂದ್ರೆ ನಿಮ್ಮ ಹಾರ್ಡ್ವೇರ್ ಅಲ್ಲಿ ಎಷ್ಟೊಂದು ಟೈಪ್ಸ್ ಹಾರ್ಡ್ವೇರ್ ಇರುತ್ತೆ. ಲೈಕ್ ಹಾರ್ಡ್ ಡಿಸ್ಕ್ ಅಂತ ಬರುತ್ತೆ, ಅದು ಮೆಮೊರಿ ಸೇವ್ ಮಾಡ್ಕೊಳಕ್ಕೆ. ಕೀಬೋರ್ಡ್ ಅಂತ ಬರುತ್ತೆ, ಅಂದ್ರೆ ನೀವು ಟೈಪ್ ಮಾಡಿ ಇನ್ಪುಟ್ ಕಂಪ್ಯೂಟರ್ ಕೊಡಕ್ಕೆ. ಮೌಸ್ ಮತ್ತೆ ಇನ್ಪುಟ್ ಕೊಡೋದಕ್ಕೆ. ಪ್ರಿಂಟರ್, ನೀವು ಕಂಪ್ಯೂಟರ್ ಇಂದ ಏನಾರ ಪ್ರಿಂಟ್ ಮಾಡ್ಕೋಬೇಕು ಔಟ್ಪುಟ್ ನ ಅಂದ್ರೆ ಪ್ರಿಂಟರ್ ಯೂಸ್ ಮಾಡ್ತೀರಾ. ಬಟ್ ಇವೆಲ್ಲದ್ರ ನಡುವೆ ಕಮ್ಯುನಿಕೇಶನ್ ಹೇಗಾಗತ್ತೆ? ನೀವು ಕೀಬೋರ್ಡ್ ಅಲ್ಲಿ ಎಂಟರ್ ಮಾಡೋದು ಸ್ಕ್ರೀನ್ ಮೇಲೆ ಯಾವ ತರ ಬರುತ್ತೆ, ಅಥವಾ ಸ್ಕ್ರೀನ್ ಅಲ್ಲಿ ಇರೋದನ್ನ ಪ್ರಿಂಟ್ ಅಂತ ಕೊಟ್ರೆ ಅದು ಪ್ರಿಂಟರ್ ತನಕ ಹೇಗೆ ಹೋಗುತ್ತೆ ಅಂದ್ರೆ ಅದಕ್ಕೆಲ್ಲ ಹೆಲ್ಪ್ ಮಾಡೋದೆ ಈ ಬಯಾಸ್ ಸಿಸ್ಟಮ್. ಸೊ ಇದು ಒನ್ ಆಫ್ ದ ಬೇಸಿಕ್ ಫರ್ಮ್ವೇರ್ ಅಂತ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಕಂಪ್ಯೂಟರ್ ಅಲ್ಲಿ ಬೇಸಿಕ್ ಕಾನ್ಸೆಪ್ಟ್ ನಮಗೆ ಗೊತ್ತಾಗಬೇಕಾಗಿರೋದು ಮೆಮೊರಿದು. ಮೆಮೊರಿಲಿ 2 ತರ ಮೆಮೊರಿ ಬರುತ್ತೆ, ಒಂದು ಟೆಂಪ್ರವರಿ ಮೆಮೊರಿ, ಒಂದು ಪರ್ಮನೆಂಟ್ ಮೆಮೊರಿ. ನಾನು ಹೇಳಿದ್ನಲ್ಲ ಆಗ್ಲೇ ಕಂಪ್ಯೂಟರ್ದು ಬೋರ್ಡ್ ಬಟ್ರ್ ಹೋಟ್ಲು ನೀವು ಎಕ್ಸಾಂಪಲ್ ತಗೊಂಡ್ರೆ ಬೋರ್ಡ್ ಇರೋದು 1 ಅಥವಾ 2 ಇರುತ್ತೆ ಅಂತ ಇಟ್ಕೊಳ್ಳಿ. ಬಟ್ ಅದ್ರ ಮೇಲೆ ನೀವು ಇನ್ಫಾರ್ಮೇಶನ್ ಬರಿತಾ ಹೋಗ್ತೀರಾ, ಬರಿತೀರಾ ಅಳಿಸ್ತೀರಾ ಆ ತರ ಮಾಡ್ತಾ ಇರ್ತೀರಾ. ಸೊ ಯಾವ್ದ ಇನ್ಫಾರ್ಮೇಶನ್ ನೀವು ಅಳಿಸಕ್ ಸಾಧ್ಯನೋ ಅಳಿಸ್ಬಿಡ್ತೀರೋ, ಅದು ನಮ್ ಪರ್ಮನೆಂಟ್ ಆಗಿ ಬೇಡ ಅನ್ಸತ್ತೋ ಅದನ್ನ ನಾವು ಟೆಂಪ್ರವರಿ ಮೆಮೊರಿ ಅಂತ ಕರಿತೀವಿ. ಅದೇ ಸಮ್ ಇನ್ಫಾರ್ಮೇಶನ್ ನೀವು 1 ವಾರ ಆದ್ಮೇಲೋ 10 ವರ್ಷ ಆದ್ಮೇಲೋ ಅಥವಾ 100 ವರ್ಷ ಆದ್ಮೇಲೋ ವಾಪಸ್ ಬಂದು ಅದನ್ನ ನೋಡ್ಬೇಕು ಅಂತ ಇಟ್ಕೊಂಡಿರ್ತೀರಲ್ಲ ಅಂತ ಮೆಮೊರಿನ ಪರ್ಮನೆಂಟ್ ಮೆಮೊರಿ ಅಂತ ಕರಿತೀವಿ. ನಾನೊಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ಇವಾಗ ನಾನು ಯಾವ್ದೋ ಒಂದು ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಮಾಡ್ತಾ ಇದೀನಿ, ಅದು ಈ ತರ ಇರುತ್ತೆ. 5 + 10 × 5 - 3 + 2 = ವಾಟ್ ಅಂತ. ನನಗೆ ಫೈನಲ್ ಆನ್ಸರ್ ಸೇವ್ ಆದ್ರೆ ಸಾಕು. ಈ ಇಂಟರ್ಮೀಡಿಯೇಟ್ ಆನ್ಸರ್ಸ್ ಇರುತ್ತಲ್ಲ, ಇವಾಗ 5 + 5 ಅಂದ್ರೆ 10, 10 × 2 ಅಂದ್ರೆ 20. ಈ ಮಧ್ಯ ಬರೋ ಆನ್ಸರ್ಸ್ನೆಲ್ಲ ನಾನು ಎಲ್ಲೋ ಕಡೆ ಸೇವ್ ಮಾಡಬೇಕು ಅಂತೇನಿಲ್ಲ. ಬಟ್ ಆ ಇನ್ಫಾರ್ಮೇಶನ್ ನನಗೆ ಬೇಕು, ಯಾಕಂದ್ರೆ ನೆಕ್ಸ್ಟ್ ಆಪರೇಷನ್ ನ ಪ್ರೋಸೆಸ್ ಮಾಡೋದಕ್ಕೆ. ಅಂತ ಇನ್ಫಾರ್ಮೇಶನ್ ನಾನು ಟೆಂಪ್ರವರಿ ಆಗಿ ಸೇವ್ ಮಾಡ್ಕೊಂಡಿರ್ತೀನಿ. ಯಾಕಂದ್ರೆ ಅದು ನನಗೆ ನೆಕ್ಸ್ಟ್ 1 ವಾರ ಆದ್ಮೇಲೆ ಬೇಕು ಅಥವಾ 2 ದಿನ ಆದ್ಮೇಲೆ ಬೇಕು ಅಂತ ನಂಗೆ ಏನ್ ಬೇಕಾಗಿಲ್ಲ, ಆ ಕ್ಷಣಕ್ಕೆ ಆ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಬೇಕಷ್ಟೇ. ಸೊ ಆ ಇನ್ಫಾರ್ಮೇಶನ್ ನ ಸೇವ್ ಮಾಡುವಂತ ಮೆಮೊರಿನ ಟೆಂಪ್ರವರಿ ಮೆಮೊರಿ ಅಂತ ಕರಿತೀವಿ. ಅದೇ ಅದು ಔಟ್ಪುಟ್ ಬಂದಿರತ್ತೆ ಅನ್ಕೊಳ್ಳಿ. ಇವಾಗ ಒಂದು ಹೋಟ್ಲಲ್ಲಿ ನೀವು 3 ದೋಸೆ, 2 ಇಡ್ಲಿ, ಇನ್ನೊಂದು 5 ವಡೆ ಏನೋ ತಿಂದಿರ್ತೀರಾ, ಅದ್ರ ಬಿಲ್ ಮಾಡಿರ್ತಾರೆ. ಆ ಬಿಲ್ಲಿಂಗ್ ಇನ್ಫಾರ್ಮೇಶನ್ ನನಗೆ ಬೇಕು, ಯಾಕಂದ್ರೆ ಒಂದು ತಿಂಗಳು ಕೊನೆಯಲ್ಲಿ ನಾನು ಮತ್ತೆ ನೋಡ್ಬೇಕು ಯಾವ್ಯಾವ ದಿನ ಎಷ್ಟೆಷ್ಟು ಬಿಲ್ ಆಗಿದೆ ಅಂತ. ಅಂತ ಇನ್ಫಾರ್ಮೇಶನ್ ನ ಸೇವ್ ಮಾಡ್ಬೇಕಾದ್ರೆ ನಾನು ಪರ್ಮನೆಂಟ್ ಮೆಮೊರಿಲಿ ಸೇವ್ ಮಾಡ್ತೀನಿ. ಬಟ್ ಅದೇ ಕ್ಯಾಲ್ಕುಲೇಟ್ ಆಗತ್ತಲ್ಲ, ನಿಮ್ ಬಿಲ್ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಯೂಸ್ ಮಾಡಿರ್ತೀನಲ್ಲ, ಆ ವ್ಯಾಲ್ಯೂಸ್ನೆಲ್ಲ ನಾನು ಟೆಂಪ್ರವರಿ ಮೆಮೊರಿಲಿ ಸೇವ್ ಮಾಡ್ಕೊಂಡಿರ್ತೀನಿ. ಮೆಮೊರಿನ ನೀವು ಮತ್ತೆ 2 ತರಾನು ಡಿವೈಡ್ ಮಾಡ್ಬೋದು. ಒಂದು ಪ್ರೈಮರಿ ಮೆಮೊರಿ ಅಂತ, ಒಂದು ಸೆಕೆಂಡರಿ ಮೆಮೊರಿ ಅಂತ. ಈ ಪ್ರೈಮರಿ ಮೆಮೊರಿ ಅಂದ್ರೆ ಈ ಕಂಪ್ಯೂಟರ್ ಜೊತೆಲೆಗೆ ಬರುತ್ತೆ, ಆ ಮೆಮೊರಿನ ನಾವು ಪ್ರೈಮರಿ ಮೆಮೊರಿ ಅಂತೀವಿ. ಅದ್ರಲ್ಲಿ ಮೇಜರ್ 2 ಥಿಂಗ್ಸ್ ಬಂದು ರಾಮ್ ಅಂಡ್ ರ್ಯಾಮ್ ಅಂತ. ರಾಮ್ ಅಂದ್ರೆ ರೀಡ್ ಓನ್ಲಿ ಮೆಮೊರಿ. ಇದು ಬೇಸಿಕಲಿ ಫರ್ಮ್ವೇರ್ಸ್ ನಾನು ಹೇಳಿದ್ನಲ್ಲ, ಅಂದ್ರೆ ಹಾರ್ಡ್ವೇರ್ ಜೊತೆನೆ ಬಂದಿರ್ತಲ್ಲ ಸಾಫ್ಟ್ವೇರ್, ಅಂತದಕ್ಕೆ ಯೂಸ್ ಮಾಡ್ತೀವಿ. ಯಾಕಂದ್ರೆ ನಾವು ಅದ್ರ ಮೇಲೆ ಮತ್ತೆ ನಾವು ಏನು ಇನ್ಸ್ಟ್ರಕ್ಷನ್ಸ್ ಬರೆಯಕ್ ಹೋಗಲ್ಲ. ಹಾರ್ಡ್ವೇರ್ ಡೆವಲಪ್ ಮಾಡಿರೋರೆ ಆಲ್ರೆಡಿ ಬರ್ದಿಟ್ಬಿಟ್ಟಿರ್ತಾರೆ, ಅದನ್ನ ಜಸ್ಟ್ ರೀಡ್ ಮಾಡ್ತೀವಿ. ಇದನ್ನ ನೀವು ಈಸಿಯಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ನಿಮ್ ಟೆಕ್ಸ್ಟ್ ಬುಕ್ ಅಂತ ಅನ್ಕೊಳ್ಳಿ. ಟೆಕ್ಸ್ಟ್ ಬುಕ್ ಅಲ್ಲಿ ಆಲ್ರೆಡಿ ಇನ್ಫಾರ್ಮೇಶನ್ ಇರತ್ತೆ, ನೀವು ಆ ಇನ್ಫಾರ್ಮೇಶನ್ ನ ಓದ್ಕೊಂತಾ ಇರ್ತೀರಾ ಅಷ್ಟೇ. ರ್ಯಾಮ್ ಅನ್ನೋದು ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ನಾನು ಇಲ್ಲಿ ಟೆಂಪ್ರವರಿ ಮೆಮೊರಿ ಅಂತ ಹೇಳಿದ್ನಲ್ಲ, ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಬಂದ್ಬಿಟ್ಟು ರ್ಯಾಮ್. ಹೆಸರೇ ಹೇಳೋ ತರ ಇಟ್ ಈಸ್ ರ್ಯಾಂಡಮ್ ಆಕ್ಸೆಸ್. ನೀವು ಅದನ್ನ ಸೇವ್ ಮಾಡಿರ್ತೀರಾ, ಮತ್ತೆ ರ್ಯಾಂಡಮ್ ಆಗಿ ಅಲ್ಲಿಂದ ಇನ್ಫಾರ್ಮೇಶನ್ ಮತ್ತೆ ತಗೊಂತೀರಾ, ನಿಮ್ಮ ಆಪರೇಷನ್ಸ್ಗೆ ಯೂಸ್ ಮಾಡ್ತಾ ಇರ್ತೀರಾ. ಆಮೇಲೆ ಇದ್ರಲ್ಲಿ ಕಂಟಿನ್ಯೂಸ್ ಆಗಿ ಸೇವ್ ಆಗುವಂತ ಇನ್ಫಾರ್ಮೇಶನ್ ನ ಇಡಲ್ಲ. ಸುಮ್ನೆ ಆ ಕ್ಷಣಕ್ಕೆ ಯಾವ ಇನ್ಫಾರ್ಮೇಶನ್ ಬೇಕಾಗತ್ತೋ ಅಂತದನ್ನ ಮಾತ್ರ ಸೇವ್ ಮಾಡೋದಕ್ಕೆ ಯೂಸ್ ಮಾಡೋದೇ RAM, ರ್ಯಾಮ್. ಫಾರ್ ಎಕ್ಸಾಂಪಲ್, ನೀವು ತುಂಬಾ ಮೂವೀಸ್ ನೋಡ್ತೀರಾ ಅಥವಾ ತುಂಬಾ ಫೋಟೋಸ್, ವಿಡಿಯೋಸ್ ಎಲ್ಲ ತಗೊಂತಾ ಇದ್ದೀರಾ ಅಂದ್ರೆ ಅದನ್ನೆಲ್ಲ ಸೇವ್ ಮಾಡ್ಬೇಕಂದ್ರೆ ಪ್ರೈಮರಿ ಮೆಮೊರಿ ವುಡ್ ಬಿ ವೆರಿ ಕಾಸ್ಟ್ಲಿ. ನಿಮ್ಮ ಕಂಪ್ಯೂಟರ್ ಅಲ್ಲೇ ಬರುತ್ತಲ್ಲ ಆ ಮೆಮೊರಿ ತುಂಬಾ ಕಾಸ್ಟ್ಲಿ ಆಗುತ್ತೆ. ಅದಕ್ಕೆ ಒಂದು ಹೆಲ್ಪ್ಫುಲ್ ಆಲ್ಟರ್ನೇಟಿವ್ ಏನು ಅಂದ್ರೆ ಸೆಕೆಂಡರಿ ಮೆಮೊರಿ ಅಂತ ಸಿಗತ್ತೆ. ಸೊ ಅದ್ರಲ್ಲಿ ಬೇಸಿಕ್ ಆಗಿ ಬರೋದು HDD ಅಂತ, ಅಂದ್ರೆ ಹಾರ್ಡ್ ಡಿಸ್ಕ್ ಡ್ರೈವ್. ನೀವು ಕಂಪ್ಯೂಟರ್ ಆನ್ ಮಾಡಿದಾಗ ನೀವು ನೋಡ್ತಿರಲ್ಲ C ಡ್ರೈವ್, D ಡ್ರೈವ್, E ಡ್ರೈವ್ ಅಂತ ಎಲ್ಲ ಪಾರ್ಟಿಷನ್ ಮಾಡಿ ಇಟ್ಟಿರ್ತಾರಲ್ಲ, ಅದೆಲ್ಲ ಬೇಸಿಕಲಿ ಬಂದ್ಬಿಟ್ಟು ಹಾರ್ಡ್ ಡಿಸ್ಕ್ ಅಂತ. ಅಲ್ಲಿ ಈ ಬಿಟ್ಸ್ ಆಫ್ ಇನ್ಫಾರ್ಮೇಶನ್ ಇದೆಯಲ್ಲ, 1 ಬಿಟ್, 2 ಬಿಟ್, 3 ಬಿಟ್, ಆ ತರ ಇನ್ಫಾರ್ಮೇಶನ್ಸ್ ಸೇವ್ ಆಗಕ್ಕೆ ಶುರು ಆಗತ್ತೆ. ಅಥವಾ CD ನೀವು ಸೇವ್ ಮಾಡ್ಕೋಬಹುದು. ಇವಾಗೆಲ್ಲ ಪೆನ್ ಡ್ರೈವ್ಸ್ ಬಂದಿದೆ, ಪೆನ್ ಡ್ರೈವ್ ಅಲ್ಲಿ ಕೂಡ ನೀವು ಸೇವ್ ಮಾಡ್ಕೊಬಹುದು. ಸೊ ಮೆಮೊರಿನ ನಾವು ಯಾವ ತರ ಕ್ಯಾಲ್ಕುಲೇಟ್ ಮಾಡೋದು, ಇದೆಲ್ಲ ಸರಿ. ನಾವು ಹೇಳಿದ್ದು ಟೆಂಪ್ರವರಿ ಮೆಮೊರಿ, ಪ್ರೈಮರಿ ಮೆಮೊರಿ, ಪರ್ಮನೆಂಟ್, ಇದೆಲ್ಲ ಡಿಸ್ಕಷನ್ ಮಾಡಿದ್ವಿ ಯಾವ ತರ ಡಿಫ್ರೆಂಟ್ ಟೈಪ್ಸ್ ಇದೆ ಅಂತ. ಬಟ್ ಮೆಮೊರಿನ ಅಳತೆ ಮಾಡೋದು ಹೇಗೆ? ಇವಾಗ
ನೀರಂದ್ರೆ ಲೀಟರ್ಸ್ ಅಲ್ಲಿ ಮಾಡ್ತೀವಿ, ಅಕ್ಕಿ ಅಂದ್ರೆ ಕೆಜಿಸ್ ಅಲ್ಲಿ ಮಾಡ್ತೀವಿ. ಸೊ ಮೆಮೊರಿನ ಯಾವ ತರ ಮಾಡ್ತೀವಿ ಅಂದ್ರೆ ಇಟ್ ಇಸ್ ಕನ್ಸಿಡರ್ಡ್ ಇನ್ ಬಿಟ್ಸ್. ನಾನು ಹೇಳಿದ್ನಲ್ಲ, 1 ಬಿಟ್ ಅಂದ್ರೆ 1 ಪೀಸ್ ಆಫ್ ಇನ್ಫಾರ್ಮೇಶನ್ ನ ಅದು ಕ್ಯಾಪ್ಚರ್ ಮಾಡುತ್ತೆ. ಆ ತರ ನೀವು 8 ಬಿಟ್ ನ ಒಟ್ಟಿಗೆ ಸೇರಿಸಿದಾಗ ಅದನ್ನ ನಾವು 1 ಬೈಟ್ ಅಂತ ಕರಿತೀವಿ. ಸೊ 8 ಬಿಟ್ ಒಟ್ಟಿಗೆ ನೋಡಿದಾಗ ನಿಮ್ಗೆ ಏನಾದ್ರು ಒಂದು ಇನ್ಫಾರ್ಮೇಶನ್ ಗೊತ್ತಾಯ್ತು ಅಂದ್ರೆ, ಫಾರ್ ಎಕ್ಸಾಂಪಲ್ 10001101 ಅನ್ನೋದು 1 ಬೈಟ್ ಆಫ್ ಇನ್ಫಾರ್ಮೇಶನ್. ಯಾಕಂದ್ರೆ ಅಲ್ಲಿ ಒಂದೊಂದು ಡಿಜಿಟ್ ಕೂಡ ಒಂದೊಂದು ಬಿಟ್ ಆಗಿರುತ್ತೆ. ಆ 8 ಬಿಟ್ ಸೇರಿ 1 ಬೈಟ್ ಅಂತ ಆಗತ್ತೆ. ಸೊ 8 ಬಿಟ್ ಆಕ್ಯುಪೈ ಮಾಡಿದ್ರೆ 1 ಬೈಟ್ ಆಫ್ ಮೆಮೊರಿನ ನಾವು ಯೂಸ್ ಮಾಡಿದೀವಿ ಅಂತ ಅರ್ಥ. ಈ ತರ 1024 ಬೈಟ್ಸ್ ನಾವು ಒಟ್ಟಿಗೆ ಸೇರಿಸಿ ನಾವು 1 ಕಿಲೋ ಬೈಟ್ ಅಂತ ಕರಿತೀವಿ. ಈ ತರ 1024 ಕಿಲೋ ಬೈಟ್ಸ್ ನ ಒಟ್ಟಿಗೆ ಸೇರಿಸಿ 1 ಮೆಗಾಬೈಟ್ ಅಂತ ಕರಿತೀವಿ. ಸಿಮಿಲರ್ಲಿ 1024 ಮೆಗಾಬೈಟ್ ನ ಒಟ್ಟಿಗೆ ಸೇರಿಸಿದ್ರೆ 1 ಗಿಗಾಬೈಟ್ ಅಂತ ಕರಿತೀವಿ. ಸೊ ಇದೆಲ್ಲ 1 KB, 1 MB, 1 GB ಅಂತ ಶಾರ್ಟ್ ಫಾರ್ಮ್ಸ್ ಅಲ್ಲಿ ಕರೀದದ್ ನಿಮ್ಗೆ ತುಂಬಾ ಫೆಮಿಲಿಯರ್ ಆಗಿರ್ತೀವಲ್ಲ. ದಟ್ ಈಸ್ ನಥಿಂಗ್ ಬಟ್ ದ ಮೆಮೊರಿ ಯೂನಿಟ್ಸ್ ಆಫ್ ದ ಕಂಪ್ಯೂಟರ್. ಅಲ್ಟಿಮೇಟ್ ಆಗಿ ಈ 1 GB ಇರ್ಲಿ, 10 GB ಇರ್ಲಿ, ಏನೇ GB ಇರ್ಲಿ, ಕೊನೆದಾಗ ಕಂಪ್ಯೂಟರ್ಗೆ ಅರ್ಥ ಆಗದೆ 1010 ಅಂತ ಅಷ್ಟೇ. ಸೊ ಅದನ್ನ ಎಷ್ಟು 1s 0s ಇದೆ ಅದರಲ್ಲಿ ಅಂತ ನೋಡ್ಕೊಂಡು ಕಿಲೋಬೈಟ್ಸ್, ಮೆಗಾಬೈಟ್ಸ್, ಗಿಗಾಬೈಟ್ಸ್ ಅಂತ ನಾವು ಕರಿತಾ ಹೋಗ್ತೀವಿ. ನೀವು ಇಂಟರ್ನೆಟ್ ಅಲ್ಲೆಲ್ಲ ಫೇಮಸ್ ಇಮೇಜಸ್ ಇವೆರಡು ನೋಡೇ ಇರ್ತೀರಾ ಅಂತ ಅನ್ಸತ್ತೆ. ಫಸ್ಟ್ IBM ಅವರು 5 MB ಹಾರ್ಡ್ ಡ್ರೈವ್ ಡೆವಲಪ್ ಮಾಡಿದಾಗ, ಅಂದ್ರೆ ಈ ತರ ಸೆಕೆಂಡರಿ ಮೆಮೊರಿ ಸೇವ್ ಮಾಡೋದಕ್ಕೆ ಶುರು ಮಾಡಿದಾಗ 1956 ಅಲ್ಲಿ ಅದ್ರ ಸೈಜ್ ನೋಡಿ ಎಷ್ಟು ದೊಡ್ಡದಾಗಿತ್ತು. ಬಟ್ ಇದು ಸೇವ್ ಮಾಡ್ತಾ ಇದ್ದಿದೆ ಜಸ್ಟ್ 5 MB ಆಫ್ ಇನ್ಫಾರ್ಮೇಶನ್. ಅದು ಡೆವಲಪ್ ಆಗ್ತಾ ಆಗ್ತಾ ಟೆಕ್ನಾಲಜಿ 132 MB ಇಷ್ಟು ಇನ್ಫಾರ್ಮೇಶನ್ ಆಗ್ತೈತೆ. ಇದೆಲ್ಲಾನು ಫ್ಲಾಪಿ ಡಿಸ್ಕ್ ಅಂತ ಕರೀತಾರೆ. ಇಷ್ಟು ಡಿಸ್ಕ್ ಸೇರಿ 132 MB ಮಾತ್ರ ಸೇವ್ ಆಗ್ತಾ ಇತ್ತು. ಬಟ್ ಪಕ್ಕದಲ್ಲಿ ಅವ್ರು ಇಟ್ಕೊಂಡಿದ್ದಾರೆ ನೋಡಿ 128 GB ಪೆನ್ ಡ್ರೈವ್. ಈ ಚಿಕ್ಕ ಪೆನ್ ಡ್ರೈವ್ 128 GB ಆಫ್ ಇನ್ಫಾರ್ಮೇಶನ್ ನ ಸೇವ್ ಮಾಡಕ್ ಶುರು ಆಯ್ತು. ಇವಾಗ ರೀಸೆಂಟ್ ಆಗಿ ನೋಡಿದ್ರೆ ಸ್ಯಾಮ್ಸಂಗ್ ಅವರು 2 ಟೆರಾಬೈಟ್ ಅಂತ ಒಂದು ಡಿಸ್ಕ್ ಬಿಟ್ಟಿದ್ದಾರೆ ನೋಡಿ. ಅದ್ರ ಸೈಜ್ ನೋಡಿ ಎಷ್ಟು ಚಿಕ್ಕದು. ಇಲ್ಲಿಂದ ಇಲ್ಲಿಗೆ ನೀವು ಗಮನಿಸಿದ್ರೆ ಟೆಕ್ನಾಲಜಿ ಹಸ್ ಎವಾಲ್ವ್ಡ್ ಎ ಲಾಟ್. ಸೊ ಈ ತರ ಡಿವೈಸಸ್ ನಮ್ಗೆ ಮೆಮೊರಿ ಇನ್ಫಾರ್ಮೇಶನ್ ನ ಸೇವ್ ಮಾಡೋದಕ್ಕೆ ಹೆಲ್ಪ್ ಮಾಡತ್ತೆ. ಸೊ ಇದನ್ನ ಸಮ್ಮರೈಸ್ ಮಾಡಬೇಕು ಅಂದ್ರೆ, ಮೊದಲನೇದಾಗಿ ನಾವು ಡೆಸಿಮಲ್ ಅಂದ್ರೆ ಏನು, ಬೈನರಿ ಸಿಸ್ಟಮ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡ್ರಿ. ಯಾಕಂದ್ರೆ ನೀವು ಏನೇ ಪ್ರೋಗ್ರಾಮ್ ಮಾಡಿದ್ರು ಅಲ್ಟಿಮೇಟ್ ಆಗಿ ಅದು ಕಂಪ್ಯೂಟರ್ ಅಲ್ಲಿ ಯಾವ ತರ ವರ್ಕ್ ಆಗತ್ತೆ ಅಂತ ಬೇಸಿಕ್ ನಾಲೆಡ್ಜ್ ಇದ್ರೆ ತುಂಬಾ ಒಳ್ಳೇದು. ಆಮೇಲೆ ಹಾರ್ಡ್ವೇರ್ ಅಂದ್ರೆ ಏನು, ಸಾಫ್ಟ್ವೇರ್ ಅಂದ್ರೆ ಏನು, ಫರ್ಮ್ವೇರ್ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ. ಸೊ ಪ್ರೋಗ್ರಾಮಿಂಗ್ ಮೈಂಡ್ ಸೆಟ್ ಇಂದ ನೀವು ಯೋಚನೆ ಮಾಡಿದ್ರೆ ನೀವು ವರ್ಕ್ ಮಾಡೋದು ಪ್ರೈಮರಿ ಆಗಿ ಸಾಫ್ಟ್ವೇರ್ ಮೇಲೆ ಅಷ್ಟೇ. ಫರ್ಮ್ವೇರ್ ವೆರಿ ಮಿನಿಮಲ್ ಆಗಿರುತ್ತೆ. ಈ ಸಾಫ್ಟ್ವೇರ್ ಅಲ್ಲಿ ಡಿಫ್ರೆಂಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಂಡ್ ಡಿಫ್ರೆಂಟ್ ಆಸ್ಪೆಕ್ಟ್ಸ್ ಅರೌಂಡ್ ಇಟ್ ಬರುತ್ತೆ. ಅದನ್ನ ನಾವು ಮುಂದೆ ಕವರ್ ಮಾಡ್ತೀವಿ. ಆಮೇಲೆ ಬಯಾಸ್ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ, ಅಂದ್ರೆ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ಸ್. ಆಮೇಲೆ ಮೆಮೊರಿ ಅಂದ್ರೆ ಏನು, ಅದನ್ನ ಯಾವ ತರ ಅಳತೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಗಮನ ಕೊಟ್ವಿ. ಮುಂದೆ ನಾವು ಇದೇ ಕೋರ್ಸ್ನ ಮುಂದಿನ ಭಾಗವಾಗಿ ನೆಟ್ವರ್ಕಿಂಗ್ ಬೇಸಿಕ್ಸ್ ಅಂದ್ರೆ ಏನು, ಅದರಲ್ಲಿ ಯಾವ್ಯಾವ ಟಾಪಿಕ್ಸ್ ಬರುತ್ತೆ ಅಂತ ನೋಡೋಣ. ನೀವು ಈ ವಿಡಿಯೋ ತರಾನೇ ಇನ್ನೆಚ್ಚು ವಿಡಿಯೋ ನೋಡ್ಬೇಕು ಅಂದ್ರೆ kalyona.com ನ ವಿಸಿಟ್ ಮಾಡಿ. ಅಲ್ಲಿ ಕೋರ್ಸ್ ಕಂಟೆಂಟ್ ಜೊತೆಗೆ ಅಡಿಷನಲ್ ಕ್ವಿಝಸ್ ಅಂಡ್ ಇಂಟರಾಕ್ಟಿವ್ ಡಿಸ್ಕಷನ್ಸ್ ಕೂಡ ಇರುತ್ತೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಡೌಟ್ಸ್ನೆಲ್ಲ ಕಮೆಂಟ್ ಮಾಡಿ, ಮತ್ತೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.